ಸೊ ಫಸ್ಟ್ ಪಿ ಯು ಸಿ ರಜಾ ಬಂದಾಗ ನಂಗೆ ಇನ್ನೂ ಜ್ಞಾಪಕ ಇದೆ, ಮಾರ್ಚ್. ಅವಾಗ ಏನು ಜ್ಞಾಪಕ ಇದೆ ಅಂದರೆ ಅದೊಂದು ಸ್ಪೆಷಲ್ ಮೂಮೆಂಟ್ ಒಂದು ನನ್ನ ಜೀವನದಲ್ಲಿ. ಸೊ ನಾನು ಮಾರ್ಚಲ್ಲಿ ನನ್ನ ಫ್ರೆಂಡ್ಗೆ ಹೇಳಿದೆ, ಮಗ ನಿಂಗೂ ರಜಾ ಇದೆ, ನನಗೂ ರಜಾ ಇದೆ, ಎಲ್ಲರೂ ಮಾಡೋಣ, ಎಲ್ಲರಿಗೂ ಹೋಗೋಣ ಅಂತ ಹೇಳ್ದ. ಅವನು ಏನು ಯೋಚನೆ ಮಾಡಲಿಲ್ಲ, ನೀನೇನು ಹೇಳ್ತೀವೋ ಅದಕ್ಕೆ ನಾನು ಮಾಡ್ತೀನಿ ಅಂತ ಹೇಳ್ದ. ಮೂಲೆಯಲ್ಲಿದ್ದ ಸೈಕಲ್ನ ತೊಗೊಂಡು ಬಂದು ಡಸ್ಟ್ ಮಾಡಿ ಅವಾಗ ಏರ್ ಫಿಲ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಆಯಿಲು ಗ್ರೀಸು ಅದು ಇದು ಏನೇನು ಬರುತ್ತಲ್ಲ ಒಂದು ಸಣ್ಣದನ್ನ ಹಾಕ್ಸ್ಕೊಂಡು ಎಲ್ಲ ಮನೆಗೆ ಬಂದ್ವಿ. ಮನೇಲಿ ಬಂದು ಸಂಜೆ ಹೇಳಿದ್ವಿ, ಈ ಥರ ನಾಳೆ ಸೈಕಲ್ ತುಳ್ಕೊಂಡು ಹೋಗಬೇಕು ಅಂತ ಇದ್ವಿ ಅಂತ. ಎಲ್ಲಿಗೆ ಹೋಗಬೇಕು ಅಂತ ಇದ್ವಿ ಅಂದರೆ ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ. ಆ ಐಡಿಯಾ ಹೆಂಗೆ ಬಂತು ಏನು ಅದು ಎಲ್ಲ ನಂಗೆ ಗೊತ್ತಿಲ್ಲ, ಆದರೆ ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಹೇಳಿದ್ವಿ. ಮನೇಲೆಲ್ಲ ಒಂದ್ಸರಿ ನೋಡ್ಬಿಟ್ಟು ಒಂದು ಸ್ವಲ್ಪ ನಕ್ಬಿಟ್ಟು ಸುಮ್ಮನಾದ್ರು. ಸ್ವಲ್ಪ ಹೊತ್ತಾದ್ಮೇಲೆ ನಾನು ಹೇಳಿದೆ, ಇಲ್ಲ ನಾನು ಸೀರಿಯಸ್ ಆಗಿ ನಾಳೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆಯ್ತು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಅವ್ರ ಮನೆ ನಮ್ಮ ಮನೆ ಮುಂದೆನೇ ಇರೋದು. ಅವ್ನು ಹೋಗ್ಬಿಟ್ಟು ವಾಪಸ್ ಹೇಳ್ದ. ಆಮೇಲೆ ಇಬ್ಬರು ಅಪ್ಪ ಅಮ್ಮನ ಆಚೆ ಬಂದ್ಬಿಟ್ಟು, ಏನ್ರಿ ನಾಳೆ ಇವನ್ನೆಲ್ಲೋ ಹೋಗ್ತಾನೆ ಅಂತೆ, ನೀವು ಓಕೆ ಅಂತಿದ್ದೀರಂತೆ ಅಂತ ಹೇಳಿದ್ರು. ಹೋಗಿ ಬರಲಿ ಬಿಡಿ, ಏನು ಮಾಡ್ತಾರೆ ನೋಡೋಣ, ಹಿಂಗೂ ರಜಾ ಇದೆಯಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನೆಕ್ಸ್ಟ್ ದಿವಸ ಬೆಳಗ್ಗೆ ನಾವು ಹೊರಟ್ವಿ. ಅಲ್ಲಿವರೆಗೂ ಗ್ಯಾರಂಟಿ ಇಲ್ಲ ಹೋಗೋದು. ಸೊ ಆ ಸೈಕಲ್ ತೊಗೊಂಡು ಸೈಕಲ್ ಮಾಡ್ಕೊಂಡು ಹೋದ್ವಿ. ಹೋಗ್ತಾ ತುಂಬ ಕಷ್ಟ ಆಯಿತು, ಯಾಕೆಂದರೆ ದಟ್ ವಾಸ್ ಅವರ್ ಫಸ್ಟ್ ಸೈಕಲ್ ಎಕ್ಸ್ಪಿಡಿಷನ್. ಆಮೇಲೆ ನಾವು ಏನು ಪ್ರಿಪೇರ್ಡ್ ಆಗಿಲ್ಲ, ಯಾವುದೋ ಒಂದು ಅಂದರೆ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿಲ್ಲ. ಆಲ್ ಆಫ್ ಎ ಸಡನ್ 140 ಕಿಲೋಮೀಟರ್ಸ್ ಆಗುತ್ತೆ. ಅಂದರೆ ನಾಗರಬಾವಿಯಿಂದ ನಂದಿ ಹಿಲ್ಸ್ಗೆ ಹೋಗಿ ಬರೋದಕ್ಕೆ 140 ಕಿಲೋಮೀಟರ್ಸ್ ಆಗುತ್ತೆ. ನಮ್ಗೆ ನಿಜವಾಗ್ಲೂ ಅಷ್ಟೊಂದು ಕಿಲೋಮೀಟರ್ ಆಗುತ್ತೆ ಅಂತಲೂ ನಮ್ಗೆ ಐಡಿಯಾನೇ ಇಲ್ಲ. ಮನೇಲೆಲ್ಲ ಏನು ಹೇಳಿದರು ಅಂದರೆ, ಎಲ್ಲರಿಗೂ ತುಳಿಯೋಕ್ಕಾಗುತ್ತೋ ತುಳಿರಿ, ಎಂಜಾಯ್ ಮಾಡಿ, ಕಷ್ಟ ಆದರೆ ವಾಪಸ್ ಬರ್ಬೇಕಾದ್ರೆ ಯಾವುದೋ ಒಂದು ಲಾರಿ ಬರುತ್ತೆ, ಯಾವುದೋ ಒಂದು ಏನೋ ಬರುತ್ತೆ, ಅದು ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಹೊರಟ್ವಿ. ಆದರೆ ನಮ್ಗೆ ಐಡಿಯಾ ಇದ್ದಿದ್ದೇನೆಂದರೆ, ನಾವು ನಿಲ್ಲಿಸ್ಬಾರ್ದು, ಹೋಗಬೇಕು ಬರಬೇಕು ಅಂತ. ಆವಾಗಿಂದ ಇದರಲ್ಲಿ 2011 ಅದು. ನನ್ನ ಹತ್ರ ಒಂದು 50 ರೂಪಾಯಿ, ಅವನ ಹತ್ರ ಒಂದು 50 ರೂಪಾಯಿ ಇತ್ತು. ಬೆಳಗ್ಗೆ ಆನ್ ದ ವೇ ಇಲ್ಲೇ ಎಲ್ಲೋ ಒಂದು ಕಡೆ ಹೆಬ್ಬಾಳಿನ ಮುಂದೆ ಎಲ್ಲೋ ಒಂದು ಕಡೆ ಟಿಫನ್ ಮಾಡ್ಕೊಂಡ್ವಿ. ಹಿಂದಿನ ದಿವಸ ಏನೋ ಒಂದು ಪೂಜೆನೋ ಏನೋ ಇತ್ತು. ಆ ಪೂಜೆ ಕಡಲೆಪುರಿ, 1-2 ಮೂಸಂಬಿ ಹಣ್ಣುಗಳಿತ್ತು, ಅದೊಂದೆರಡು ಬ್ಯಾಗ್ಗಳು ಹಾಕ್ಕೊಂಡಿದ್ವಿ. ಅದನ್ನು ಹಾಕೊಂಡು ಹೊರಟ್ವಿ ಅಷ್ಟೇ. ಹೋಗಿ ಬರೋವರೆಗೂ ನಮ್ಗೆ ಗೊತ್ತಿಲ್ಲ ನಾವು ಮಾಡ್ತೀವಿ ಅಂತ. ಹೋಗ್ಬೇಕಾದ್ರೂ ನಮ್ಗೆ ತುಂಬ ಡೌಟ್ ಇತ್ತು. ಪ್ರತಿ ಸತಿ ನಾನು ನನ್ನ ಫ್ರೆಂಡ್ಗೆ ಹಿಂದೆ ತಿರುಗಿ ನೋಡ್ತಾ ಇದ್ದೆ, ಮಗ ಆರಾಮಾಗಿ ತುಳಿತಾ ಇದೆಯಾ ಅಂತ ಕೇಳ್ತಾ ಇದ್ದೆ. ಅವನು ಹ್ಞೂ ಅಂತ ಹೇಳ್ತಾ ಇದ್ದ, ಪಾಪ ಕಷ್ಟಪಡ್ಕೊಂಡು ತುಳ್ಕೊಂಬರ್ತಾ ಇದ್ದ. ಆದಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಬ್ರೇಕ್ ತೊಗೊತಾ ಇದ್ವಿ, ಒಂದು ಎಳ್ಳೀರು ಕುಡಿತಾ ಇದ್ವಿ, ಒಂದು ಜ್ಯೂಸ್ ಕುಡಿತಾ ಇದ್ವಿ. ಏನೋ ಒಂದು ಮಾಡ್ಬೇಕಾದ್ರೆ ಜನ ಎಲ್ಲಿಂದ ಬಂದ್ರಿ ಅಂತ ಕೇಳೋರು. ನಾಗರಬಾವಿಯಿಂದ ಸೈಕಲ್ ತುಳ್ಕೊಂಬಂದಿದ್ದೀರಾ ಅಂತ ಕೇಳೋರು. ಅವಾಗ ನಂಗೊಂದು ಕಡೆ ಏನೋ ಜನ ನಾವೇನೋ ಸಾಧನೆ ಮಾಡಿದ್ದೀವಿ ಅಂತ ಒಂದು ರೆಕಗ್ನಿಷನ್ ಸಿಗ್ತಾ ಇದೆ ಅಂತ ನಂಗೆ ಅನ್ಸಕ್ಕೆ ಖುಷಿ ಆಯಿತು. ಹಂಗೆ ಮುಂದೆ ಹೋಗ್ತಾ ಇದ್ದಂಗೆ ವಾಪಸ್ ಬೆಂಗಳೂರು ಕಡೆ ಬೋರ್ಡ್ ಇರೋ ಕಡೆ ನೋಡ್ತಾ ಇದ್ವಿ, ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಂತ. ಒಂದು ಕಡೆ 40, ಇನ್ನೊಂದು ಕಡೆ 50 ಆ ಥರ ಎಲ್ಲ ಅಂದಾಗ, ಇಷ್ಟೊಂದು ಕಿಲೋಮೀಟ್ರ್ ತುಳಿದಿದ್ದು ಕಣೋ, ತುಂಬ ಖುಷಿ ಆಗ್ತಿದೆ, ಹಂಗೆ ಅಂತ ಅಂದ್ಕೊಂಡು ಹಂಗೆ ಹೋದ್ವಿ. ನಂದಿ ಹಿಲ್ಸ್ ತುಳಿಬೇಕಾರೆ ತುಂಬ ಜನ ಸೈಕ್ಲಿಸ್ಟ್ ಅಲ್ಲಿ ಅವಾಗ ತುಳಿತಾ ಇದ್ರು. ಅವರೆಲ್ಲ ನಮ್ಗೊಂದು ಕಡೆ ನಿಲ್ಲಿಸ್ಬಿಟ್ಟು, ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ಈ ಥರ ನಾಗರಬಾವಿಯಿಂದ. ಅವರು ಸೈಕಲಲ್ಲಿ ಇದ್ದರು, ಆದರೆ ಅವ್ರ ಹತ್ರ ಇದ್ದಿದ್ದು ಸೈಕಲ್ ಬೇರೆ ಥರ ಇತ್ತು, ನಮ್ಮ ಹತ್ರ ಇದ್ದಿದ್ದು ಸೈಕಲ್ ಬೇರೆ ಥರ ಇತ್ತು. ಅದು ನಮ್ಮನ್ನು ನೋಡಿಬಿಟ್ಟು, ನಿಜವಾಗ್ಲೂ ಈ ಸೈಕಲಲ್ಲಿ ಬಂದಿದ್ದೀರಾ ಅಂತ ಕೇಳಿದ್ರು. ನಾವು ಹೌದು ಅಂತಲೇ ಹೇಳಿದ್ವಿ. ಯಾಕಂದರೆ ನಮ್ಮ ಹತ್ರ ಇದ್ದಿದ್ದು ಸೈಕಲ್ ಬಂದು ರೆಗ್ಯುಲರ್ ಸೈಕಲ್, ಒಂದು ಸಿಂಗಲ್ ಸ್ಪೀಡ್ ಸೈಕಲ್ ಅಂತ. ಗೇರ್ ಇಲ್ಲ, ಏನಿಲ್ಲ, ಅಂದರೆ ಬ್ರೇಕ್ ಏನೋ ಇದೆ, 2 ವೀಲ್ ಇದೆ, ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ, ಬ್ರೇಕ್ ಇಟ್ಟರೆ ನಿಲ್ಲುತ್ತೆ ಅಷ್ಟೇ. ಅವ್ರ ಹತ್ರ ಇದ್ದ ಸೈಕಲ್ನ ನಾವು 1 ನಿಮಿಷ ನೋಡಿದ್ವಿ. ತುಂಬ ಚೆನ್ನಾಗಿತ್ತು, ಡಿಸ್ಕ್ ಬ್ರೇಕ್ಸ್ ಇತ್ತು, ಹೆಲ್ಮೆಟ್ ಹಾಕ್ಕೊಂಡಿದ್ರು. ಆಮೇಲೆ ಸೈಕ್ಲಿಂಗ್ಗೆ ಅಂತಲೇ ಒಂದು ಚಡ್ಡಿ ಬರುತ್ತೆ ಅಂತ ಗೊತ್ತಾಯಿತು. ಸೈಕ್ಲಿಂಗ್ ತುಳಿಬೇಕಾದ್ರೂ ಹೆಲ್ಮೆಟ್ ಹಾಕೋಬೇಕು ಅಂತ ಗೊತ್ತಾಯಿತು. ಆಮೇಲೆ ಅವರು ಒಂದು ಸ್ವಲ್ಪ ಮಾತಾಡಿಸಿದ್ರು, ಆಮೇಲೆ ಎಂಕರೇಜ್ ಮಾಡಿದ್ರು, ಹೋದ್ವಿ. ನಂದಿ ಹಿಲ್ಸ್ ಮುಟ್ಟಿ ವಾಪಸ್ ಮನೆಗೆ ಬರೋ ಅಷ್ಟು ಟೈಮ್ ಬಂದು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ವಾಪಸ್ ನಾವು ಮನೆಗೆ ಬಂದಾಗ ಸುಮಾರು 8 ಗಂಟೆ ಆಗಿತ್ತು ರಾತ್ರಿ. ವಾಪಸ್ ಹೋಗಿ ಬಂದಾದಮೇಲೆ ಆ ಸೆನ್ಸ್ ಆಫ್ ರೆಕಗ್ನಿಷನ್ ನಮ್ಮ ರೋಡಲ್ಲಿ ಯಾವಾಗ ಏನಂದರೆ, ಇವಾಗಿನ ಥರ ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡೋದು, ಲೈವ್ ಲೊಕೇಶನ್ ಕಳಿಸೋದು ಆ ಥರ ಎಲ್ಲ ಇರಲಿಲ್ಲ. ಆ್ಯಂಡ್ ನನ್ನ ಹತ್ರನೂ ಫೋನ್ ಇರಲಿಲ್ಲ, ಅವನ ಹತ್ರನೂ ಫೋನ್ ಇರಲಿಲ್ಲ. ಆ್ಯಂಡ್ ಎವ್ರಿಬಡಿ ಇರಲಿ ರಿಯಲಿ ವರೀಡ್. ಆಮೇಲೆ ನಾವು ಮನೆ ಹತ್ರ ಇನ್ನೇನು ಬರಬೇಕು ಅಂದಾಗ ಎಲ್ಲರೂ ಗಾಬರಿಯಿಂದನೋ ಇಲ್ಲ ಖುಷಿಯಿಂದನೋ ಯಾರೋ ಒಬ್ಬರು ಹೇಳಿದ್ದಾರೆ, ಓಕೆ ಅಲ್ಲಿಂದ ತುಳ್ಕೊಂಬರ್ತಾ ಇದ್ದಾರೆ ಮನೆ ಹತ್ರ ಅಂತ. ಸೊ ಎವ್ರಿಬಡಿ ಹ್ಯಾಡ್ ಕಮ್ ಔಟ್ಸೈಡ್ ಆ್ಯಂಡ್ ದೇ ವರ್ ವೇಟಿಂಗ್ ಫಾರ್ ಅಸ್. ನಾವು ಬಂದಾಗ ಎಲ್ಲರಿಗೂ ಖುಷಿ ಆಯಿತು. ಅವ್ರಿಗೆ ಎಷ್ಟು ಖುಷಿ ಆಯಿತು ನಂಗೆ ಗೊತ್ತಿಲ್ಲ, ಆದರೆ ನಂಗೆ ಇವತ್ತಿನ್ನೂ ಜ್ಞಾಪಕ ಇದೆ. ಆವತ್ತಾನೆ ಹೊಸದಾಗಿ ಟಾರ್ ಬೇರೆ ಹಾಕಿದ್ರು. ಸೊ ನಂಗೇನೋ ಅನಿಸ್ತು, ನಮ್ಮ ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ ಟಾರ್ ಹಾಕ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇತ್ತು. ಸೊ ಮನೆಗೆ ಬಂದಾದ್ಮೇಲೆ ತುಂಬ ಎಲ್ಲರೂ ಖುಷಿ ಪಟ್ಟರು. ಆಮೇಲೆ 1 ತಿಂಗಳು ಪೂರ್ತಿ ಎಲ್ಲ ಅದೇ ಮಾತು, ನೀವು ಹೆಂಗೆ ಹೋದ್ರಿ, ಏನು ತಿಂದ್ರಿ, ಏನು ಮಾಡಿದ್ರಿ, ಎಲ್ಲಿ ಹೋದ್ರಿ. ಅದಾದಮೇಲೆ ತಿರ್ಗಾ ಕಾಲೇಜ್ ಸ್ಟಾರ್ಟ್ ಆಯಿತು. ಕಾಲೇಜ್ ಸ್ಟಾರ್ಟ್ ಆದಾಗ ಯೂಶಲಿ ಕೇಳ್ತಾರಲ್ವ, ಏನೇನು ಮಾಡಿದ್ರಿ ಹಾಲಿಡೇಸಲ್ಲಿ ಅಂತ. ನಾನು ಕೈ ಎತ್ತದೆ, ನಂದಿ ಹಿಲ್ಸ್ಗೆ ಹೋದೆ, ಸೈಕಲಲ್ಲಿ ಹೋದೆ ಅಂತ. ಎಲ್ಲರೂ ನಿಜ ಹೇಳು ಅಂತ ಹೇಳ್ತಾಯಿದ್ರು. ಆಮೇಲೆ ಇಲ್ಲ, ನಿಜವಾಗ್ಲೂ ಹೋಗಿ ಬಂದೆ ಅಂತ ಅನಿಸ್ತು. ಆಮೇಲೆ ಎಲ್ಲೋ ಈ ಅಡ್ವೆಂಚರ್ ನನಗೆ ಸೆನ್ಸ್ ಆಫ್ ರೆಕಗ್ನಿಷನ್ ತಂದುಕೊಡ್ತು. ಎಲ್ಲೋ ಈ ಅಡ್ವೆಂಚರ್ ನನಗೆ ಓಕೆ, ಈ ಥರನೂ
ಏನೋ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅನಿಸ್ತು. ಅದೇ ಥರ ಸೆಕೆಂಡ್ ಪಿ ಯು ಸಿಗೆ ಬಂದಾಗ ತಿರ್ಗಾ ಇವಾಗ ನಾನು ರಜಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಆವಾಗ ಮಾರ್ಚ್ವರೆಗೂ ವೆಯ್ಟ್ ಮಾಡಲಿಲ್ಲ, ಅಕ್ಟೋಬರ್ ದಸರಾಜಕ್ಕೆ ಬಂತು. ಆವಾಗ ಇನ್ನೊಂದು ಕಡೆ ಹೋದೆ ಸೈಕಲಲ್ಲಿ. ಆವಾಗ ನಾವು ಫಸ್ಟು ಬರೀ ಇಬ್ಬರೇ ಹೋಗಿದ್ವಿ. ನೆಕ್ಸ್ಟ್ ಸೈಕಲ್ ಎಕ್ಸ್ಪಿಡಿಷನ್ ಹೋದಾಗ 5 ಜನ ಆದ್ವಿ. ರಾಮನಗರ್ಗೆ ಹೋಗಿ ವಾಪಸ್ ಬಂದ್ವಿ. ರಾಮನಗರಲ್ಲಿ ಹೋದಾಗ ಟ್ರೆಕ್ ಮಾಡಿದ್ವಿ, ಆ ಜಾಗದ ಬಗ್ಗೆ ಗೊತ್ತಾಯಿತು. ಆಮೇಲೆ ನಾವು ಉಳ್ಕೊತಾ ಇದ್ದಿದ್ದು ಎಲ್ಲ ನೀವು ಆಶ್ಚರ್ಯ ಆಗುತ್ತೆ ನಿಮ್ಗೆ ಹೇಳಿದ್ರೆ. ರಾಮನಗರ್ ಹೋದಾಗ 2 ದಿವಸ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ ನಮಗೆ. ನಮ್ಮ ಜೊತೆ ಇನ್ನೊಬ್ಬ ಟೀಮ್ಮೇಟ್ ಬಂದಿದ್ದ, ಅವ್ನು ತುಳಿಯಕ್ಕೆ ಆಗ್ತಿರ್ಲಿಲ್ಲದ್ರಿಂದ ನಾವು ರಾಮನಗರಲ್ಲೇ ಒಂದು ದಿವಸ ಉಳ್ಕೋಬೇಕಾಗಿತ್ತು. ನಾವು ಉಳ್ಕೊಂಡಿದ್ದು ಎಲ್ಲಿ ಅಂದರೆ ದೇವಸ್ಥಾನ ಹತ್ರ ಅಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ವಿ. ಹೇಳಿದ್ವಿ, ಈ ಥರ ಬೆಂಗಳೂರಿಂದ ಬಂದಿದ್ದೀವಿ, ಇವಾಗ ವಾಪಸ್ ನಾವು ಹೋಗೋಕ್ಕಾಗಲ್ಲ, ನಾಳೆ ಇನ್ನೊಂದು ಸ್ವಲ್ಪ ಜಾಗಗಳು ನೋಡಿಕೊಂಡು ನಾಳೆ ಹೋಗ್ತೀವಿ ಅಂತ. ಅವ್ರು ಸರಿ ಅಂತ ಹೇಳಿದ್ರು. ಆ ದೇವಸ್ಥಾನದಲ್ಲಿ ದಸರಾದ ಏನು ಸೆಲೆಬ್ರೇಷನ್ಸ್ ಇತ್ತಲ್ಲ, ಅದು ಪೆಂಡಾಲು ಅದು ಇದೆಲ್ಲ ಇತ್ತು. ಒಂದು ಪೆಂಡಾಲ್ ಕೊಟ್ಟರು, ಅದೇ ಪೆಂಡಾಲ್ ಕೆಳಗಡೆ ಹಾಸ್ಕೊಂಡಿದ್ದು. ತಿರ್ಗಾ ಎಲ್ಲರೂ ಮಲ್ಕೊಂಡ್ಮೇಲೆ ತಿರ್ಗಾ ಅದೇ ಪೆಂಡಾಲ್ನ ವಾಪಸ್ ಹೊತ್ಕೊಂಡು ಮಲ್ಕೊಂಡಿದ್ವಿ. ಸೊ ರಾತ್ರಿ ಒಂದು ಹೊತ್ತಲ್ಲಿ ಪೊಲೀಸವ್ರು ಬಂದ್ಬಿಟ್ಟು ಎಲ್ಲಿಂದ ಬಂದಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಂಬರ್ಸು ಅದು ಇದೆಲ್ಲ ಇಸ್ಕೊಂಡು, ಈ ಥರ ಎಲ್ಲ ಇರಬಾರ್ದು, ನೀವು ಒಂದು ಸ್ವಲ್ಪ ಸೇಫಾಗಿರಬೇಕು ಅಂತ ಹೇಳಿ ವಾರ್ನ್ ಮಾಡಿ ತೊಗೊಂಡು ವಾಪಸ್ ಹೊರಟ್ರು. ಆಮೇಲೆ ದೇ ವೇರ್ ಕೈಂಡ್ ಎನಫ್, ನಮಗೆ ನೆಕ್ಸ್ಟ್ ದಿವಸ ಇನ್ನೊಂದ್ಸರಿ ಫೋನ್ ಮಾಡಿ ಎಲ್ಲಿದ್ದೀರಾ, ವಾಪಸ್ ಬೆಂಗಳೂರಿಗೆ ಸೇರಿದ್ರಾ ಏನು ಅಂತ ಎಲ್ಲ ಕೇಳಿದ್ರು. ಸೊ ಈ ಥರ ನಮ್ಮ ಅಡ್ವೆಂಚರ್ ಸ್ಟಾರ್ಟ್ ಆಯಿತು.